ಶ್ರೀಯುತ ಶೇಷಾದ್ರಿಯವರು ಸಹ ಅವರ ಧ್ವನಿ ಸರಿಯಿಲ್ಲ, ಆದರೂ ಕೂಡ ಅವರ ಮಾತನಾಡುವ ಹುಮ್ಮಸ್ಸು ನಿಜವಾದ ನಾವು ಮೆಚ್ಚಬೇಕು. ಹಾಗಾಗಿ ಸಂಕ್ಷಿಪ್ತವಾಗಿ ಈ ಚಿನ್ಮಯ ವಿಷಯ ನಮ್ಮ ಸನಾತನ ಧರ್ಮಕ್ಕೋಸ್ಕರ ಏನೆಲ್ಲ ಸಮಾಜ ಸೇವೆ ಮಾಡ್ತಾ ಇರೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳಿದ ಹಾಗೆ ಈಗ ಮಕ್ಕಳೆಲ್ಲ ಈಗ ಸಮರ ಪರೀಕ್ಷೆ ಮುಗಿದ್ಮೇಲೆ ರಜೆ ಬರ್ತದೆ. ನಮ್ಮನ್ನು ಎಲ್ಲ ಕಡೆ ಸಮರ ಕ್ಯಾಂಪ್ ಅಂತ ಮಾಡ್ತಾರೆ, ಬೇಸಿಗೆ ಶಿಬಿರ ಅಂತೀವಿ. ಇಲ್ಲಿ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಈ ಮಾರ್ಗದಲ್ಲಿ ಬರಬೇಕು ಅನ್ನೋದಾದರೆ ಇಂತಹ ಕಾರ್ಯಕ್ರಮಗಳಿಗೆ ನಾವು ಅವರನ್ನು ಕಳಿಸ್ಕೊಡ್ಬೇಕು ಅಂತ ವಿನಿಸ್ಕೊಳ್ತಾ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ಜ್ಞಾನಯಜ್ಞ ಆರಂಭವಾಗೋದಕ್ಕಿಂತ ಮುಂಚೆ ಚಿನ್ಮಯ ಸ್ವಾಮಿಗೆ ಆರತಿ ಇದೆ. ಇದನ್ನ ನಮ್ಮ PROದ ಸದಸ್ಯರಾದಂತಹ ಶ್ರೀ ಶ್ರೀನಿವಾಸ್ ಹಾಗೂ ಶ್ರೀ ವರರಾಜ ಸರ್ ಅವರು ನಡೆಸಬೇಕು ಅಂತ ತಿಳಿಸಿಕೊಡ್ತಾರೆ. श्री चिन्मय सद्गुरु की दिव्य रूप मूर्ति करुणा की, आरती सद्गुरु की। चरणों में उनके शांति समाये, शरणागत की भ्रांति मिटाए, पाप ताप संताप हरण की, आरती श्री चिन्मय सद्गुरु की, आरती सद्गुरु की। वेद उपनिषद गीता को गाया, धर्म सनातन फिर से जगाया, शुद्ध नीति प्रीति शंकर की, आरती श्री चिन्मय सद्गुरु की, आरती सद्गुरु की। सिद्धपारी की तपोभूमि में नित्य विराजे गुरु हमारे, आनंद स्रोत की, आरती श्री चिन्मय सद्गुरु की, आरती सद्गुरु की, आरती सद्गुरु की। सद्गुरुनाथ महाराज की जय। ಈ ಜ್ಞಾನಯಜ್ಞದ ಉದ್ಘಾಟನಾ ಕಾರ್ಯಕ್ರಮ ಈಗ ಮುಗಿದಿದೆ. ಇನ್ನು ಮುಂದೆ ಇಂದಿನಿಂದ 18ನೇ ತಾರೀಕಿನವರೆಗೆ ಆಂಜನೇಯ ಸನ್ನಿಧಿಯಲ್ಲಿ ಪರಮಪೂಜ್ಯ ತುಳಸಿ ರಾಮಾಯಣ ಸುಂದರಕಾಂಡ ಭಾಗವನ್ನು ಇಂದಿನಿಂದ ಆರಂಭ ಮಾಡಿ ಹೆಚ್ಚು ಭಗವದ್ಭಕ್ತರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ರಾಮದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮ ನಿರೂಪಣೆಗೆ ಅವಕಾಶ ಮಾಡಿಕೊಟ್ಟಂತ ಚಿನ್ಮಯ ಮಿಷನ್ ಸಂಸ್ಥೆಯ ಸರ್ವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಮಕ್ಕಳಿಗೆ ಪರಮಪೂಜ್ಯ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ನಾನು ನಿರ್ವಹಿಸ್ತಾ ಇದ್ದೀನಿ. ನಮಸ್ತೆ.
गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। ॐ समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्। ॐ नमः श्रीतुलसीदास सत्वरिष्ठाय धीमते पूरितं हृदयं येन रामप्रेमामृतेन मे। कल्याण सुंदर रामा कारुण्य जानकी रामा पीतांबरधर रामा भयभीति विभंजन रामा कल्याण सुंदर रामा कारुण्य जानकी रामा दशावतारा रामा दशमुखमर्दन रामा दशावतारा रामा दशमुखमर्दन रामा भक्तसुधामा रामा भक्तप्रियंकर रामा भक्तसुधामा रामा भक्तप्रियंकर रामा कारुण्य जानकी रामा कल्याण सुंदर रामा कारुण्य जानकी रामा कारुण्य जानकी रामा श्री राम जय जय राम श्री
श्रीराम जय जय राम। श्रीराम जय राम 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 जय जय राम। श्री रामचंद्र भगवान की जय। ರಾಮಾಯಣಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರಿಚಯವನ್ನು ಕೊಡುವ ಅವಶ್ಯಕತೆ ಏನಿಲ್ಲ. ಏಕೆಂದರೆ ಜಗತ್ತಿನಾದ್ಯಂತ ಎಲ್ಲೇ ನಾವು ಹೋಗಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ರಾಮಾಯಣವನ್ನು ಕೇಳಿರ್ತೀವಿ. ರಾಮಾಯಣದ ಪರಿಚಯ ಅನ್ನೋಂಥದ್ದೇನಿದೆ ನಮಗೆಲ್ಲರಿಗೂ ಕೂಡ ಇದ್ದೇ ಇದೆ. ನಮ್ಮ ಭಾರತದ ಇತಿಹಾಸವನ್ನು ನೋಡಿದರೆ ಎಷ್ಟೆಲ್ಲ ಆಕ್ರಮಣಗಳಾಗಿವೆ. ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡತಕ್ಕಂತಹ ಬೇಕಾದಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಆಕ್ರಮಣಗಳು, ಯುದ್ಧಗಳು, ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ನಾಶ ಮಾಡತಕ್ಕಂತಹ ಒಂದೋ ಎರಡೋ ರಾಜ ಮನೆತನಗಳನ್ನೇ ನಾಶ ಮಾಡಿದರು. ಸಮಾಜವನ್ನೇ ಸುಟ್ಟು ಹಾಕಿದರು. ಸಂಸ್ಕಾರವನ್ನು ಬರೆದಿಟ್ಟಂತಹ ಗ್ರಂಥಾಲಯಗಳನ್ನು ಸುಟ್ಟು ಹಾಕಿದರೂ ಕೂಡ ಇಂದಿಗೂ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಅನ್ನುವಂಥವೇನಿವೆ ಜೀವಂತವಾಗಿ. ಅವೆಲ್ಲವೂ ಕೂಡ ಜೀವಂತವಾಗಿರೋದಕ್ಕೆ ಮೂಲ ಕಾರಣ ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತುಗಳು, ಭಗವದ್ಗೀತೆ. ಗ್ರಂಥಗಳ ರೂಪದಲ್ಲಿ ಮನೆಯಲ್ಲಿ ನಾವು ಇದೆಲ್ಲವನ್ನು ಕೂಡ ಓದಲಿಕ್ಕಿಲ್ಲ. ನಮ್ಮ ಮನೆಯ ಹಿರಿಯರ ಬಾಯಲ್ಲಿ ಯಾವತ್ತೂ ಕೂಡ ರಾಮಾಯಣ ಅನ್ನೋಂಥದ್ದು ಇದ್ದೇ ಇದೆ. ಏನೇ ಕಷ್ಟಗಳು ಬರಲಿ, ಏನೇ ನಷ್ಟವಾಗಲಿ, ಏನೇ ಸಮಸ್ಯೆಗಳು ಬರಲಿ, ಆ ಗ್ರಂಥಗಳ ಉದಾಹರಣೆಯನ್ನು ನಾವು ಕೊಡ್ತೀವಿ. ಗಮನಿಸಿ ನೀವು, ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬಂದರೆ ಮೊದಲು ನಾವು ನೆನಪು ಮಾಡೋದು ರಾಮ ಅಂಥೇಳಿ. ಯಾಕೆಂದರೆ ರಾಮನಿಗೆ ಬಂದಂಥ ಕಷ್ಟಗಳು ನಮ್ಗೆ ಯಾರಿಗೂ ಬಂದಿಲ್ಲ. ಜೀವನದಲ್ಲಿ ಒಂದು ಸಣ್ಣ ಸಣ್ಣ ಸಮಸ್ಯೆ ಬಂದರೆ ಸಾಕು, ಸಣ್ಣ ಸಣ್ಣ ತಾಪತ್ರಯಗಳು ಬಂದು ಅಪ್ಪಳಿದ್ರೆ ಸಾಕು, ಎಷ್ಟೆಲ್ಲ ಗೋಳಾಡ್ತೀವಿ, ಎಷ್ಟೆಲ್ಲ ರಂಪಾಟ ಮಾಡ್ತೀವಿ. ಯಾಕೆ ರಾಮನ ಸ್ಮರಣೆಯನ್ನು ನಾವು ಮಾಡ್ತೀವಿ ಅಂತಂದರೆ, ನನ್ನ ಕಷ್ಟಗಳು ಬಂದಾಗ ರಾಮ ಯಾವ ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಿದ ಅದನ್ನು ನಾನು ಹೋಲಿಸಿಕೊಳ್ಬೇಕಾಗತ್ತೆ. ಗಮನಿಸಿ, ಯಾರೋ ನಾನು ಹೇಳಿದ ಮಾತು ಕೇಳಿರಲಿಕ್ಕಿಲ್ಲ, ಯಾರೋ ನನಗೊಂದಿಷ್ಟು ಅಪಮಾನ ಮಾಡಿರಬಹುದು, ಯಾರೋ ಒಂದಿಷ್ಟು ರಾಗದ್ವೇಷಗಳನ್ನು ಸಾಧಿಸಿರಬಹುದು ನಮ್ಮ ಮುಂದೆ, ಅಲ್ಲ? ಆದರೆ ಯಾರೂ ಪಟ್ಟಾಭಿಷೇಕಕ್ಕೆ ಹೋಗಬೇಕು ಅನ್ನೋಂಥ ವ್ಯಕ್ತಿಯನ್ನು ಕಾಡಿ ಹೋಗುವಂಥ ಅಂಥ ದೊಡ್ಡ ಸಮಸ್ಯೆ, ಅಂಥ ದೊಡ್ಡ ದುಃಖ,
ರಾಜನಾಗಬೇಕಾದಂತಹ ಆ ವ್ಯಕ್ತಿಯನ್ನು ಕಾಡಿಗೆ ಕಳಿಸುವಂತಹ, ಅರಮನೆಯ ಸುಪ್ಪತ್ತಿನಲ್ಲಿ ಮೆರೆದಾಡಬೇಕಾಗಿರ್ತಕ್ಕಂಥ ರಾಜ ಕಾಡಿನಲ್ಲಿ ಕಂದಮೂಲಗಳನ್ನು ತಿಂದುಕೊಂಡು ಜೀವನವನ್ನು ಮಾಡ್ತಾ, ಅಂಥ ಕಷ್ಟ ನಮಗೆ ಬಂದಿಲ್ಲ. ಅದಕ್ಕೆ ಏನೇ ಕಷ್ಟ, ಏನೇ ಸಮಸ್ಯೆ ನಮಗೆ ಬಂದರೆ ನಾವು ಸ್ಮರಿಸ್ತೀವಿ ರಾಮ ರಾಮ. ಯಾಕೆ? ಸದ್ಯ ಇಷ್ಟರಲ್ಲೇ ಇದೆ, ನಿನ್ನಷ್ಟು ಬಂದಿಲ್ಲ ನನಗೆ, ನನ್ನ ಆ ಥರದ ಕಷ್ಟಗಳನ್ನು ನಮಗೆ ಬಾರದ ಹಾಗೆ ಮಾಡು. ರಾಮಾಯಣದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ನೋವು ನಲಿವುಗಳು ಬರಲಿ, ರಾಮನ ಮುಖದಲ್ಲಿ ಮಾತ್ರ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಆದ್ದರಿಂದ ಇವತ್ತಿನ ತನಕವೂ ಕೂಡ ಶ್ರೀರಾಮಚಂದ್ರ ಅಂತಕ್ಕಂಥವನೇನಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಯ ಆರಾಧ್ಯ ದೈವ. ಗಮನಿಸಿ, ನೀವು ಇಡೀ ರಾಮಾಯಣವನ್ನು ತೆಗೆದು ನೋಡಿ, ಎಲ್ಲೂ ಕೂಡ ರಾಮ ತನ್ನ ಕಷ್ಟಗಳನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಂಡಿಲ್ಲ. ಯಾರಿಗೇ ಕಷ್ಟ ಅಂತಂದರೆ ರಾಮ ಅಲ್ಲಿದ್ದ, ಯಾರಿಗೆ ಸಮಸ್ಯೆ ಅಂತಂದರೆ ಆ ಸಮಸ್ಯೆಗೆ ಏನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ರೀತಿಯ ಜೀವನವನ್ನು ಸಾಗಿಸಿದನು. ನನ್ನಿಂದ ಏನು ಉಪಕಾರವಾದೀತು, ನನ್ನಿಂದ 4 ಜನರಿಗೆ ಏನು ಸಹಾಯವಾದೀತು ಅನ್ನುವಂತಹ ವಿಚಾರ ಚಿಂತನೆ ಆ ವ್ಯಕ್ತಿಯಲ್ಲಿತ್ತು. ಆದ್ದರಿಂದ ಇವತ್ತಿಗೂ ಕೂಡ ಆ ಶ್ರೀರಾಮಚಂದ್ರನ ಒಂದು ಆರಾಧನೆ, ಒಂದು ವೈಭವ, ಅವನ ಭಜನೆ, ಅವನ ಅರ್ಚನೆ ನಿರಂತರವಾಗಿ ನಡೀತಾ ಇದೆ. ಸ್ವಾಮೀಜಿ, ಈ ರಾಮಾಯಣ ಓದೋದ್ರಿಂದ ಏನು ಹೇಳಿ, ಯಾರೋ ದಶರಥಂತೆ, ಅವನಿಗೆ ಹೆಂಡತಿಯರಂತೆ, ಅವನಿಗೆ ಮಕ್ಕಳಂತೆ, ಅವರವರ ಮನೆ ಗಲಾಟೆ ಸಂಸಾರದ ಕಥೆಯನ್ನು ನಾವು ಯಾಕೆ ಓದಬೇಕು? ನಮ್ಗೆ ಅದರ ಅವಶ್ಯಕತೆ ಇದೆ. ನಮಗೆ ಪಕ್ಕದ ಮನೆಯವ್ರ ಗಲಾಟೆನಲ್ಲಿ ಭಾಳ ಆಸಕ್ತಿ ಇದೆ, ಹೌದಲ್ಲ? ಗಮನಿಸಿ, ರಾಮಾಯಣ ಅನ್ನೋಂಥದ್ದು ಎಷ್ಟು ಸುಪ್ರಸಿದ್ಧ. ನಿಜ ಹೇಳಬೇಕಂತಂದರೆ ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಕೂಡ ತುಳಸಿ ರಾಮಾಯಣ ಅಂಥದ್ದು ಬಹಳ ಸುಪ್ರಸಿದ್ಧ ನಾರ್ತ್ ಇಂಡಿಯಾದಲ್ಲಿ. ಪ್ರತಿನಿತ್ಯವೂ ಕೂಡ ತುಳಸಿ ರಾಮಾಯಣದ ಒಂದು ಪಾಠ, ಆರಾಧನೆ ಪ್ರತಿನಿತ್ಯವೂ ಕೂಡ ನಡೀತದೆ. ಯಾಕೆ? ಅದರ ಅವಶ್ಯಕತೆ ಇದೆಯಾ ನಮಗೆ? ವಿಚಾರ ಮಾಡಿ. ರಾಮಾಯಣವನ್ನು ನಾನು ಪ್ರತಿನಿತ್ಯ ಅಧ್ಯಯನವನ್ನು ಮಾಡ್ತೇನೋ, ಪ್ರತಿನಿತ್ಯವೂ ಕೂಡ ಅಧ್ಯಾಪನವನ್ನು ಮಾಡ್ತೇನೋ, ಏನು ಸಿಗುತ್ತೆ ನಮಗೆ? ಎಷ್ಟು ಸುಂದರವಾಗಿ ಹೇಳ್ತಾರೆ ಒಬ್ಬ ಸಂತ, ಜೀವನವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ರಾಮಾಯಣದಿಂದ ಕಲಿತೀವಿ. ಗಮನಿಸಿ, ಕುಟುಂಬವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ನಾವು ರಾಮಾಯಣದಿಂದ ಕಲಿತೀವಿ. ಯಾಕಂದರೆ ಅಲ್ಲಿ ಅಷ್ಟು ಸುಂದರವಾಗಿದೆ. ಒಬ್ಬ ಉತ್ತಮ ಪತಿ ಅಂದರೆ ಯಾರೋ, ಅವನು ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ರಾಮಾಯಣದಿಂದ ಕಲಿತೀವಿ. ಒಬ್ಬ ಉತ್ತಮ ಪತ್ನಿ ಅಂದರೆ ಯಾರೋ, ಅವಳ ರೀತಿ ನೀತಿಗಳೇನು, ಅವಳು ಯಾವ ನಿಯಮಗಳನ್ನು, ಯಾವ ಧರ್ಮವನ್ನು ಆಚರಿಸಬೇಕು ಅನ್ನುವಂಥದ್ದನ್ನು ನಮಗೆ ರಾಮಾಯಣ ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ. ಒಬ್ಬ ಉತ್ತಮ ಸಹೋದರ ಅಂತಂದರೆ ಯಾರು, ಒಬ್ಬ ಉತ್ತಮ ತಂದೆ ಅಂದರೆ ಯಾರು? ಗಮನಿಸಿ, ಒಂದು ವೇಳೆ ನಾನು ಪ್ರತಿನಿತ್ಯವೂ ಕೂಡ ರಾಮಾಯಣದ ಅಧ್ಯಯನವನ್ನು ಮಾಡ್ತೀನೋ, ಪ್ರತಿನಿತ್ಯವೂ ಕೂಡ ರಾಮಾಯಣದ ಅಧ್ಯಾಪನವನ್ನು ಮಾಡ್ತೀನೋ, ನಮಗೆ ಗೊತ್ತಿಲ್ಲದೆಯೇ ಈ ತತ್ವಗಳು ನಮ್ಮಲ್ಲಿ ತನ್ನಿಂದ ತಾನೇ ಬರಲಿಕ್ಕೆ ಶುರುವಾಗ್ತದೆ. ರಾಮಾಯಣ ನಮಗೆ ನೇರವಾಗಿ ನೀನು ಹೀಗಿರು, ಈ ರೀತಿಯಲ್ಲಿ ಜೀವನವನ್ನು ಮಾಡು ಅಂತ ಹೇಳಲಿಕ್ಕಿಲ್ಲ. ಆದರೆ ರಾಮಾಯಣದ ಆ ಕಥೆಗಳು, ರಾಮಾಯಣದ ಆ ದೃಷ್ಟಾಂತಗಳು, ರಾಮಾಯಣದ ಘಟನೆಗಳು ನಮ್ಮ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿರ್ತವೆ ಅಂತಂದರೆ, ನಾವು ನಮಗೆ ಗೊತ್ತಿಲ್ಲದೆಯೇ ಆ ಮಾರ್ಗವನ್ನು ಆಚರಿಸಲಿಕ್ಕೆ ಶುರುವಾಗ್ತೀವಿ. ಎಷ್ಟೋ ರಾಮಾಯಣಗಳು, ವಾಲ್ಮೀಕಿ ರಾಮಾಯಣದಲ್ಲಿ ಭಗವಾನ್ ಶ್ರೀರಾಮಚಂದ್ರನನ್ನು ಮರ್ಯಾದಾ ಪುರುಷೋತ್ತಮ ಅಂತೇಳಿ ಕರೆದರು. ಆದರೆ ತುಳಸಿ ರಾಮಾಯಣದಲ್ಲಿ ಭಗವಂತನ ಅವತಾರವೇ, ಸಾಕ್ಷಾತ್ ಭಗವಂತ ಅನ್ನುವಂತಹ ರೀತಿಯಲ್ಲೇ ನೋಡಿದವರು ತುಳಸಿದಾಸ್. ತುಳಸಿ ರಾಮಾಯಣವನ್ನು ನೀವು ಓದಿ,
ಗೊತ್ತಿಲ್ಲದೆ ನಿಮ್ಮ ಅಂತಃಕರಣದ ಒಳಗಡೆಗೆ ಭಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಗೊತ್ತಿಲ್ಲದೆ, ನಮಗೆ ಗೊತ್ತಿಲ್ಲದೆಯೇ ನಾವು ರಾಮನ ಭಕ್ತರಾಗುತ್ತೀವಿ. ನಮಗೆ ಗೊತ್ತಿಲ್ಲದೆಯೇ ರಾಮನ ಆ ಜೀವನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಅದೇ ರಾಮಾಯಣದ ಒಂದು ವಿಶೇಷ ವೈಶಿಷ್ಟ್ಯ. ಇವತ್ತಿಗೂ ಕೂಡ ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಏನು ಮಕ್ಕಳಿದಾರಲ್ಲ, ಮಕ್ಕಳಿಗೆ ನಾವು ರಾಮಾಯಣದ ಕಥೆಯನ್ನು ಹೇಳ್ತೀವಿ, ಮಹಾಭಾರತದ ಕಥೆಯನ್ನು ಹೇಳ್ತೀವಿ, ಭಾಗವತದ ಕಥೆಯನ್ನು ಹೇಳ್ತೀವಿ. ಯಾಕೆ ಹೇಳಿ? ಯಾಕೆಂದರೆ ಆ ಕಥೆಗಳು ನಮಗೆ ಗೊತ್ತಿಲ್ಲದೆಯೇ ನಮ್ಮ ಅಂತಃಕರಣದಲ್ಲಿ ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು ಉಂಟು ಮಾಡುತ್ತವೆ. ಆಚಾರ್ಯ ಶಂಕರರು ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ಸಾಧನ ಪಂಚಕದಲ್ಲಿ ಹೇಳಿದರು. ಪ್ರತಿನಿತ್ಯವೂ ಕೂಡ ವೇದಾಧ್ಯಯನವನ್ನು ಮಾಡಬೇಕು. ಸಂಸ್ಕೃತ ಗೊತ್ತಿಲ್ಲ, ಸರಿಯಾದ ರೀತಿಯಲ್ಲಿ ನಾವು ಕಲ್ತಿಲ್ಲ, ಪರವಾಗಿಲ್ಲ, ರಾಮಾಯಣವನ್ನೇ ಹೇಳಿ, ಭಗವದ್ಗೀತೆಯನ್ನೇ ಹೇಳಿ, ಏನು ಸಂಸ್ಕೃತ ಶ್ಲೋಕಗಳು ಬರ್ತವೆ ಅದನ್ನೇ ಹೇಳಿ, ಪರವಾಗಿಲ್ಲ. ಯಾಕೆ? ಈ ಮಂತ್ರಗಳು, ಈ ಶ್ಲೋಕಗಳು, ಈ ಗ್ರಂಥಗಳು ನಮಗೆ ಗೊತ್ತಿಲ್ಲದೆಯೇ ನಮ್ಮ ಅಂತಃಕರಣವನ್ನು, ನಮ್ಮ ಮನಸ್ಸು ಬುದ್ಧಿಯನ್ನು ಶುಚಿಗೊಳಿಸ್ತವೆ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡಮಳಿತು ಮಂಕುತಿಮ್ಮ. ಯಾವುದನ್ನು ಓದೋದ್ರಿಂದ ನಾವು ಸಂಸಾರವನ್ನು ಮರಿತೀವೋ, ಯಾವುದನ್ನು ಓದೋದ್ರಿಂದ ದುಃಖವನ್ನು ಮರಿತೀವೋ, ಯಾವುದನ್ನು ಓದೋದ್ರಿಂದ ನಾವು ಈ ಜಗತ್ತಿನಿಂದ ಮೇಲೆ ಕೇಳ್ತೀವೋ ಅದನ್ನು ಓದಬೇಕಂತ. ಗಮನಿಸಿ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ಭಗವಾನ್ ವೇದವ್ಯಾಸರು ಹೇಳ್ತಾರೆ, ನಮ್ಮ ಎಲ್ಲ ಶಾಸ್ತ್ರಗಳ ಮುಖ್ಯ ಮೂಲ ಸಂದೇಶ ಅನ್ನುವಂಥದ್ದು ಏನಿದೆ, ನಮ್ಮ ಅಂತಃಕರಣದ ಶಾಂತಿ ಸಮಾಧಾನಕ್ಕಾಗಿ. ಅದಕ್ಕಾಗಿ ಯಾವುದು ಇಷ್ಟ ಅದನ್ನು ಓದಿ. ಕೆಲವರು ಸೆಲೆಕ್ಟ್ ಮಾಡಿಕೊಂಡ್ರು ರಾಮಾಯಣ. ಎಷ್ಟು ರಾಮಾಯಣದ ಅಧ್ಯಯನವನ್ನು ನಾವು ಮಾಡ್ತಾ ಹೋಗ್ತೀವಿ, ಎಷ್ಟು ಅದನ್ನು ಓದ್ತಾ ಹೋಗ್ತೀವಿ, ಅಥವಾ ಎಷ್ಟು ಆ ಕಥೆಗಳನ್ನು ಕೇಳ್ತಾ ಹೋಗ್ತೀವಿ, ಗೊತ್ತಿಲ್ಲದೆ ನಮ್ಮ ಮನಸ್ಸು ಶಾಂತವಾಗುತ್ತೆ. ನಿಮಗೆ ನೆನಪಿರ್ಬೋದು, ಪ್ರಪ್ರಥಮ ಬಾರಿಗೆ ರಾಮಾಯಣದ ಸೀರಿಯಲ್ ದೂರದರ್ಶನದಲ್ಲಿ ಬಂದ